ಕಾಣಿಸಿರುವಂಥ ಜೆಟ್ ಸ್ಕಿ ಎಲ್ಲ 1 ಗಂಟೆಗೆ 150 ದಿರಮ್ ಆಗುತ್ತೆ. ಸೊ ಅವ್ರಿಗೆ ಒಂದು ದಿವಸ 10 ಜನ ಬಂದರೂ ಏನಾಗುತ್ತೆ 1500 ದಿರಮ್ ಆಗುತ್ತೆ. ಬಟ್ ಏನಿದೆ ಇದರಲ್ಲಿ ಸ್ವಲ್ಪ ಕಷ್ಟನೂ ಇದೆ, ಸ್ವಲ್ಪ ಹಾರ್ಡ್ ವರ್ಕು ಇದೆ. ಸೊ ಇದರಲ್ಲಿ ನಿಮಗೊಂದು ಒಳ್ಳೆ ಆಪರ್ಚುನಿಟಿ ಏನಪ್ಪ ಅಂತಂದರೆ, ಇಷ್ಟೆಲ್ಲ ಕಷ್ಟ ಪಡೆದೇನೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಬಿಲ್ಡಿಂಗು. ಅಲ್ಲಿ ಇವಾಗ 1 ಬೆಡ್ರೂಮ್ಗೆ ರೆಂಟ್ ಅನ್ನುವಂಥದ್ದು ಏನಿಲ್ಲ ಅಂದರೂ 70,000 to 75,000 ಅಂತ ಹೇಳ್ಬೋದು. ಮತ್ತು 2 ಬೆಡ್ರೂಮ್ಗೆ 100,000 to 110,000 ದಿರಮ್ಸ್ ಅಂತ ಹೇಳ್ಬೋದು ಆ್ಯನ್ಯುವಲಿ. ಓಕೆ, ಸೊ ಇನ್ನೊಂದು 4 ವರ್ಷ ಆಗಿಬಿಟ್ಟು ಈ ಪ್ಲಾಟಲ್ಲಿ ಬರ್ತಿರೋಂಥ ಒಂದು ಪ್ರಾಜೆಕ್ಟಿಗೆ ಏನು ರೆಂಟಲ್ಲಿ ಅಂತ ನೀವು ಅರ್ಥ ಮಾಡ್ಕೊಳ್ರಿ. ಅದು ಯಾಕೆ ಇಲ್ಲಿ ಜಾಸ್ತಿ ಹಾಕಿರ್ಬೋದು ಅಂತಂದರೆ, ಬಂದ್ಬಿಟ್ಟು ಸೆಮಿ ಗೌರ್ಮೆಂಟ್ ಡೆವಲಪರಿಂದ ಆಗಿದೆ, ಎರಡನೇದು ಒಳ್ಳೆ ಸ್ಪೇಷಸ್ ಆಗಿದೆ, ಮತ್ತು ನಿಮಗೆ ಇಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ. ಸೊ ಆದರೆ ಏನಾಗುತ್ತೆ, ನಿಮಗೆ ROI ಅನ್ನೋಂಥದ್ದು ಜಾಸ್ತಿನೇ ಇರುತ್ತೆ ರಿಟರ್ನ್ಸಲ್ಲಿ. ಯಾಕಂದರೆ 30% ಅನ್ನೋಂಥದ್ದು ಮಾತ್ರ ಏನಾಗಿರೋದು ನೀವು ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಕೊಡೋದು. ಅಂದರೆ 10% ಡೌನ್ ಪೇಮೆಂಟು, ಬಾಕಿ ಇರೋಂಥ 20% ನೀವು 4 ಇಯರ್ಸಲ್ಲಿ ಪೇ ಮಾಡ್ತೀರಾ. ಸೊ ಇವಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಬಾಕಿ ಇರೋಂಥ 70% ನೀವು ಆನ್ ಹ್ಯಾಂಡ್ ಓವರಲ್ಲಿ ಕೊಟ್ಟರೆ, ಸೊ ಇಷ್ಟೊಂದು ಒಳ್ಳೆ ಆಪರ್ಚುನಿಟಿ ಯಾಕೆ ಮಿಸ್ ಮಾಡ್ಕೋಬೇಕು? ಸುಮ್ಮನೆ ಕೂತಲ್ಲೇ ನಿಮ್ಗೆ ಏನಾಗುತ್ತೆ, ದುಡ್ಡು ಬರ್ತಾ ಇರುತ್ತೆ. ಸೊ ನೀವು ಯಾರಾದರೂ ಈ ಥರ ಒಂದು ಒಳ್ಳೆ ಆಪರ್ಚುನಿಟಿ ಗ್ರ್ಯಾಬ್ ಮಾಡೋರಾದರೆ ಬೇಗ ನನಗೆ DM ಮಾಡಿರಿ.